ನಮ್ಮ ಜೊತೆಗೆ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರಿದ್ದಾರೆ. ಸರ್, ಈಗಾಗಲೇ ಹೈಕೋರ್ಟಿನ ತೀರ್ಪು ಪ್ರಕಟ ಆಗಿದೆ. ಮುಖ್ಯಮಂತ್ರಿಗಳು ಏನು ಅರ್ಜಿಯನ್ನು ಹಾಕಿದ್ರು ಅದೆಲ್ಲ ಕೂಡ ವಜಾ ಮಾಡೋದ್ರ ಮುಖಾಂತರವಾಗಿ ಗವರ್ನರ್ ಆದೇಶವನ್ನು ಎತ್ತಿ ಹಿಡಿದಿದೆ. ಏನು ಹೇಳ್ತೀರಿ ಸರ್? ಗೌರವಾನ್ವಿತ ನ್ಯಾಯಾಲಯದ ಆದೇಶವನ್ನು ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ ಬಂದಂಥ 15 ತಿಂಗಳಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥದ್ದು ಜಗಜ್ಜಾಹೀರಾತಾಗಿದೆ. ಇದರಿಂದನೂ ಕೂಡ ವಾಲ್ಮೀಕಿ ಹಗರಣದಲ್ಲಿ 189 ಕೋಟಿ ಲೂಟಿ ಹೊಡೆದು ಅದರಲ್ಲೊಬ್ಬ ಮಂತ್ರಿ ರಾಜೀನಾಮೆನೂ ಆಗಿದೆ. ಅದಾದಮೇಲೆ ಮೂಡ ಹಗರಣದಲ್ಲಿ ಸ್ವತಃ ಸಿಎಂ ಅವರೇ ಹಗರಣದಲ್ಲಿ ಭಾಗಿಯಾಗಿ ಇವತ್ತು ಕೋರ್ಟು ಕೂಡ ಇದು ತನಿಖೆ ಆಗಬೇಕು, ಇದರಲ್ಲಿ ಸತ್ಯಾಸತ್ಯತೆ ಇದು ಅನ್ನೋ ದೃಷ್ಟಿಯಿಂದ ಅನುಮತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಮುಖ್ಯಮಂತ್ರಿನೇ ಆಪಾದಿತರಾದ ಮೇಲೆ ಇಡೀ ಸರ್ಕಾರನೇ ಇದು ಭ್ರಷ್ಟಾಚಾರಿಗಳ ಸರ್ಕಾರ. ಮತ್ತೆ ಇವರು ಹೈಕೋರ್ಟಲ್ಲಿ ದೆಹಲಿಯಿಂದ ಎಲ್ಲ ಕರೆದು ಲಾಯರ್ಗಳನ್ನ ವಾದ ಮಾಡಿಸಿದ್ರು. ಅಷ್ಟಾದರೂ ಕೂಡ ಅವರಿಗೆ ಏನು ಬೆನಿಫಿಟ್ ಆಗಲಿಲ್ಲ. ಸತ್ಯ ಯಾವತ್ತಿದ್ರೂ ಸತ್ಯನೇ, ಸತ್ಯಮೇವ ಜಯತೆ. ಆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ನಾವು ರಾಮಕೃಷ್ಣ ಹೆಗಡೆ ಫಾಲೋವರ್ ಅಂತ ಹೇಳ್ತಾರೆ ಯಾವಾಗ, ಅದಕ್ಕೆ ರಾಮಕೃಷ್ಣ ಹೆಗಡೆ ಯಾವತ್ತು ಆಪಾದನೆ ಬಂದ ತಕ್ಷಣ ರಾಜೀನಾಮೆ ಕೊಟ್ಟವ್ರೆ. ಅದಕ್ಕೆ ತಾವು ಕೂಡ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀನಿ. ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಬಿಜೆಪಿಯವರು ಷಡ್ಯಂತ್ರ ಮಾಡಿರುವಂತದ್ದು ಇದು ಕೇವಲವಾಗಿ ರಾಜಕೀಯ ಪ್ರೇರಿತ. ಅವರ ಪರವಾಗಿ ನಾವೆಲ್ಲರೂ ಕೂಡ ಇರ್ತೀವಿ ಅನ್ನೋ ಮಾತನ್ನ ಡಿ.ಕೆ ಶಿವಕುಮಾರ್ ಹೇಳಿದ್ದಾರೆ. ನನ್ನ ಪ್ರಕರಣ ಕೂಡ ನೀವು ಗಮನಿಸಬಹುದು ಅನ್ನೋದ್ರ ಬಗ್ಗೆ ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಸರ್ ಅವರು. ನೋಡಿ, ಸಿದ್ದರಾಮಯ್ಯನವರು ಇನ್ನೂ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಿಲ್ಲ. ಕಳೆದ 1 ತಿಂಗಳಿಂದ 7-8 ಜನ ನಾನೇ ಮುಖ್ಯಮಂತ್ರಿ, ನನ್ನ ಜಾತಿಗೆ ಕೊಡಬೇಕು, ನಾನು ದಲಿತ ಅಂತ ಒಬ್ಬರು, ನಾವು ಒಕ್ಕಲಿಗ ಅಂತ ಒಬ್ಬರು ಲಿಂಗಾಯತರು, ಒಬ್ಬರು ST, ನಾನು ಸೀನಿಯರು, ಏನು ನಾವು ಹೇಳ್ಕೊಟ್ಟಿದ್ರೆ ಇವರಿಗೆಲ್ಲ ಸೀನಿಯರ್ಗಳಿಗೆ. ಯಾಕೆ ಮುಖ್ಯಮಂತ್ರಿನ ಬದಲಾವಣೆ ಅಂತ ಅವರೇ ಶುರು ಮಾಡಿದವರು? ನಾವೇ ಶುರು ಮಾಡಿದ್ದು. ಆಯಿತು, ಓಕೆ, ನಾವೇನು ವಿರೋಧ ಪಕ್ಷದಲ್ಲಿ ಇದ್ದೀರಿ, ದಾಖಲೆಗಳೆಲ್ಲ ನಮ್ಗೆ ಕೊಟ್ಟವ್ರು ಯಾರು? ಈಗ DC ಅವ್ರ ಕಡೆಯವರು, ಮೂಡ ಅಧ್ಯಕ್ಷರು ಅವ್ರ ಕಡೆಯವರು ಕಾಂಗ್ರೆಸ್ ಅವರು, ಮೂಡ ಕಮಿಷನರ್ ಅವರು. ಕಳೆದ 3 ತಿಂಗಳಿಂದ ದಾಖಲೆಗಳು ವಿರೋಧ ಪಕ್ಷಕ್ಕೆ ಕೈಗೆ ಸಿಗಂಗ್ ಮಾಡಿದವರು ಯಾರು? ಸಿದ್ದರಾಮಯ್ಯನವರೇ ಸ್ವತಃ ಹೇಳಿದಾರಲ್ಲ ರಾಯಣ್ಣ ಒಂದು ಸಮಾರಂಭದಲ್ಲಿ, ನನ್ನ ಬೆನ್ನ ಹಿಂದೆ ಇರೋರೇ ನನಗೆ ಚೂರಿ ಆಗ್ತಾವ್ರೆ ಅನ್ನೋ ಮಾತನ್ನ 1 ಅಲ್ಲ 4 ಬಾರಿ ಹೇಳಿದ್ದಾರೆ. ಅಂದ್ರೆ ಅರ್ಥ ಆಯ್ತಲ್ಲ. ಈಗ ಅಲ್ಲಿ ಮಾಡೋದು, ಇಲ್ಲಿ CM ಮುಂದೆ ಎಲ್ಲರೂ ನಾಟಕ ಮಾಡೋದು. ಎಲ್ಲರಿಗೇನಾಗಿದೆ ಅಂದರೆ ಸಿದ್ದರಾಮಯ್ಯ ಇದ್ರೆ ನಾವ್ಯಾರು ಮುಖ್ಯಮಂತ್ರಿಗಳಾಗಲ್ಲ, ಅದಕ್ಕೆ ಬೀಗ ಸಿದ್ದರಾಮಯ್ಯನ ಹೋಗ್ಲಿ ಅಂತ ಅವರೇ ಹಳ್ಳ ತೋಡ್ತಾ ಇದ್ದಾರೆ. ಆ ಹಳ್ಳದ ಕೆಡ್ಡಾಗೆ ಸಿದ್ದರಾಮಯ್ಯನವರು ಬಿದ್ದಿದ್ದಾರೆ. ನಾವು ವಿರೋಧ ಪಕ್ಷವಾಗಿ ನಾವು ಹೋರಾಟ ಮಾಡಬೇಕು. ನಾವು ಹೋರಾಟ ಮಾಡಿದಿರಿ, ವಿಧಾನಸಭೆ ಒಳಗಡೆನೂ ಹೋರಾಟ ಮಾಡಿದಿರಿ, ಹಗಲು ರಾತ್ರಿ ಧರಣಿ ಮಾಡಿದಿರಿ, ಪಾದಯಾತ್ರೆ ಮಾಡಿದಿರಿ. ಈ ಒಂದು ಫಲವಾಗಿ ಇವತ್ತು ಇಷ್ಟು ಹೋರಾಟದ ಫಲವಾಗಿ ಇವತ್ತು ಕೋರ್ಟೂ ಕೂಡ ಇದು ಅನುಮತಿಯನ್ನು ಕೊಟ್ಟಿರುವಂಥದ್ದು ನಮ್ಮ ಹೋರಾಟಕ್ಕೆ ಸಂದಂತ ಜಯ ಆಯಿತು. ಮುಖ್ಯಮಂತ್ರಿಗಳು ಒಂದು ವೇಳೆ ರಾಜೀನಾಮೆ ಕೊಟ್ಟಿಲ್ಲ ಅಂತಂದ್ರೆ ತಮ್ಮ ಮುಂದಿನ ನಡೆ ಏನಿರುತ್ತೆ ಸರ್? ಈಗಾಗಲೇ ಮೈಸೂರುವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಿದ್ರಿ, ಸದನದ ಒಳಗಡೆ ಕೂಡ ಪ್ರಸ್ತಾಪ ಮಾಡಿಕೊಟ್ರಿ, ಆದರೆ ಮುಖ್ಯಮಂತ್ರಿಗಳು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಸ್ಪೀಕರ್ ಅವರು ಕೂಡ ಅವ್ರ ಪರವಾಗಿ ನಿಂತ್ಕೊಂಡ್ರು. ನಾವೀಗ ನಮ್ಮ ಮುಖಂಡರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀರಿ. ನಮಗೆ ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಅಕಸ್ಮಾತ್ ಕೊಟ್ಟಿಲ್ಲ ಅಂದರೆ ಪಾರ್ಟಿ ರಾಜೀನಾಮೆ ಪಡೆಯುವಾಗ ತನ್ನ ಹೋರಾಟವನ್ನು ನಾವು ಮುಂದುವರಿಸ್ತೀರಿ. ಯಾವ ರೀತಿ ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿ ರಾಜೀನಾಮೆ ಆಗೋವರೆಗೂ ನಾವು ಹೋರಾಟವನ್ನು ಮಾಡಿದ್ರಿ, ಅದೇ ರೀತಿ ಇಲ್ಲೂ ಹೋರಾಟವನ್ನು ಮಾಡ್ತೀವಿ. ಒಂದು ವೇಳೆ ಇಷ್ಟಾದರೂ ಕೂಡ ಮುಖ್ಯಮಂತ್ರಿಗಳ ಬೆನ್ನಿಗೆ ಅವರ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲರೂ ಕೂಡ ನಿಂತ್ಕೊಂಡು ರಾಜೀನಾಮೆ ಕೊಡುವಂತ ಸಂದರ್ಭ ಬರೋದಿಲ್ಲ ಅಂತ ಬಂದಾಗ ಬಿಜೆಪಿಯವರ ನಡೆ ಏನಿರುತ್ತೆ ಸರ್? ನೋಡಿ, ನಾಳೆಯಿಂದನೇ ಕಾಂಗ್ರೆಸ್ ಅವರ ನಡೆ ನುಡಿನೇ ಚೇಂಜ್ ಆಗ್ತೈತೆ. ನೋಡ್ತಾ ಇರಿ, ಯಾರ್ಯಾರು ಮುಖ್ಯಮಂತ್ರಿ ಆಸ್ಪಿರೆಂಟ್ ಇದ್ರು ಅವರೆಲ್ಲ ಡೆಲ್ಲಿ ಕಡೆ ಮುಖ ಮಾಡ್ತಾರೆ, ಹೋಮ ಹವನಗಳನ್ನು ಮಾಡ್ತಾರೆ, ದೇವಸ್ಥಾನಗಳು ಸುತ್ತುತ್ತಾರೆ, ಗ್ಯಾಂಗ್ಗಳು ಶುರು ಮಾಡ್ತಾರೆ. ಅವಾಗ MLAಗಳಿಗೆ ಬಟವಾಡ ಮಾಡೋಕ್ಕೆ ಎಲ್ಲ ಶುರು ಮಾಡ್ತಾರೆ. ಇವೆಲ್ಲ ನೋಡಿದ್ಮೇಲೆ ಅವ್ರ ರಾಜೀನಾಮೆ ಆಟೋಮೆಟಿಕ್ ಆಗಿ ಸಿದ್ದರಾಮಯ್ಯನವರು ಕೊಟ್ಟೆ ಹೊರಟೋಗ್ತಾರೆ. ಅವ್ರು ಮೊದಲು ಜನತಾದಳದಾಗಿದ್ದವರು, ಕಾಂಗ್ರೆಸ್ ವಿರೋಧಿಯಾಗಿ 70% ಟೈಮ್ ಅವ್ರದ್ದು. ಈಗ ಹೋಗಿ ಮೊನ್ನೆ ಅವ್ರು ಕಾಂಗ್ರೆಸ್ಗೆ ಹೋಗಿರೋದು. ಅದಕ್ಕೆ ಅವ್ರಿಗೆ ಅರ್ಥ ಆಗ್ತದೆ ಈ ಕಾಂಗ್ರೆಸ್ ಪಾರ್ಟಿ ಕಾಲು ಎಳೆಯೋ ಪಾರ್ಟಿ ಅಂತ ಅರ್ಥ ಆಗ್ತದೆ. ಅವರೇ ಇದನ್ನೆಲ್ಲ ನೋಡಿ ಬೇಸತ್ತು ರಾಜೀನಾಮೆ ಕೊಡುವಂತ ಸ್ಥಿತಿ ಬರ್ತದೆ. ನಿಮ್ಮ ಹೋರಾಟಕ್ಕೆ ಇದು ಜಯನ ಸರ್ ಅನ್ನುವಂಥದ್ದು ಒಂದಾದ್ರೆ, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಇಷ್ಟು ದಿನಗಳ ಕಾಲ ಮಾತಾಡ್ಕೊಳ್ಳೋ ನಿಮ್ಗೆ ಕೌಂಟರ್ ಕೊಡ್ತಾ ಇದ್ರು, ನನ್ನ ವಿರುದ್ಧವಾಗಿ ಯಾವುದೇ ರೀತಿಯಂತ ಕಪ್ಪು ಚುಕ್ಕೆ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಈಗ ಹೈಕೋರ್ಟಿಂದ ಈ ರೀತಿಯಂತ ಆದೇಶ ಬಂದಂತ ಸಂದರ್ಭದಲ್ಲಿ ತಾವೇನು ಹೇಳಿದ್ರಿ ಸರ್ ಅವರಿಗೆ? ನೋಡಿ, ನಮ್ಮ ಬಿಜೆಪಿನಂತಲ್ಲ, ಇಡೀ ರಾಜಭವನವನ್ನ ಮುತ್ತಿಗೆ ಹಾಕಿದ್ರು. ರಾಜ್ಯಪಾಲರ ಬಗ್ಗೆ ಅಗೌರವವಾಗಿ ನಡ್ಕೊಂಡ್ರು. ರಾಜ್ಯಪಾಲರು ಒಂದಿನ ಅರ್ಜಿ ಬರ್ತದೆ, ಮಾರನೇ ದಿನಾನೇ ಪರ್ಮಿಷನ್ ಕೊಟ್ಬಿಡ್ತಾರೆ.
ರಾಜ್ಯಪಾಲರು ಓದೇ ಇಲ್ಲ ಅದನ್ನ, ಅವ್ರಿಗೆ ಕಾನೂನು ಜ್ಞಾನನೇ ಇಲ್ಲ. ಮತ್ತೆ ರಾಜ್ಯಪಾಲರನ್ನ ಚೇಂಜ್ ಮಾಡ್ರಿ ಅಂತ ಹೇಳ್ಬಿಟ್ಟು ನಾವು ರಾಷ್ಟ್ರಪತಿಗೆ ಹೋಗ್ತೀರಿ ಅಂತ. ಇವಾಗ ಏನಾಯ್ತಪ್ಪ, ಕೋರ್ಟ್ ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿದಿರೋದ್ರಿಂದ ಈಗ ಇವರ ಕಾಂಗ್ರೆಸ್ ಅವರು ಮಾತಾಡಿದ್ರಲ್ಲ ಮಿನಿಸ್ಟರ್ಗಳೆಲ್ಲ, ಇವ್ರ ಪಾಡೇನೀಗ? ಗವರ್ನರ್ ಹತ್ರ ಯಾವ ಮುಖ ಇಟ್ಕೊಂಡು ಹೋಗ್ತಾರೆ? ಈಗ ಗವರ್ನರ್ನ ತೆಗಳ್ತಾ ಇದ್ರಲ್ಲ, ಈಗ ಗವರ್ನರ್ ಆದೇಶಕ್ಕೆ ಕೋರ್ಟು ಮಾಡಿರೋದು ಸರಿ ಅಂತ ಹೇಳಿದ ಮೇಲೆ ಈಗ ಇಷ್ಟು ದಿನ ಟೀಕೆ ಮಾಡಿದ್ರಲ್ಲ, ಯಾವ ನೈತಿಕತೆ ಇದೆ ಇವ್ರಿಗೆ, ಕಾಂಗ್ರೆಸ್ ಅವ್ರಿಗೆ? ರಾಜ್ಯದ ಜನತೆ ಮುಂದೆ ಈ ಸರ್ಕಾರ ಭ್ರಷ್ಟರ ಸರ್ಕಾರ ಅಂತ ಪ್ರೂವ್ ಆಗೋಟಿದೆ. ಜನ ಯಾವ ಟೈಮ್ ನೋಡ್ಕೊಂಡು ಇವ್ರನ್ನ ಕಿತ್ತಾಕಕ್ಕೆ ಏನ್ ಬೇಕೋ ಆ ಜನ ಮಾಡೇ ಮಾಡ್ತಾರೆ. ಆ ರೀತಿಯ ಹೋರಾಟಗಳನ್ನ ನಾವು ವಿರೋಧ ಪಕ್ಷವಾಗಿ ನಾವು ಮಾಡ್ತೀವಿ. ಎಷ್ಟು ದಿನಗಳ ಒಳಗಡೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತ ವಿಶ್ವಾಸ ಇದೆ ಸರ್ ತಮಗೆ? ಮಾಹಿತಿ ಪ್ರಕಾರವಾಗಿ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇದ್ರೆ ನೀವು ಸಿಎಂ ಆಗೋದಕ್ಕೆ ಬಹಳ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಒಂದು ಮತ, ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ದಾಖಲೆಗಳನ್ನು ಕೂಡ ನಮ್ಗೆ ಕೊಟ್ಟಿದ್ರು ಅನ್ನುವಂಥದ್ದನ್ನ ನೋಡಿ. ಈ ಕಾಂಗ್ರೆಸ್ ಅವರ ಆಟ ಇವೆಲ್ಲ ನೋಡಿದ್ಮೇಲೆ ಸಿದ್ದರಾಮಯ್ಯನವ್ರಿಗೆ ಅನ್ಸಕ್ ಶುರುವಾಗ್ತದೆ ಒಂದ್ 2-3 ದಿನದಲ್ಲಿ. ಇವರು ಕಾಂಗ್ರೆಸ್ ಅವರು ನನಗೆ ಬೆನ್ನಿಂದ ಇದ್ದೀನಿ ಅಂತ. ನಾರ್ಮಲ್ ಆಗಿ ಬೆನ್ನಿಂದ ಇರೋರೆ ಬೆನ್ನಿಗೆ ಚೂರಿ ಹಾಕೋದು, ಮುಂದೆ ಇರೋರು ಯಾರು? ಇವಾಗ ನಾವು ವಿರೋಧ ಪಕ್ಷ, ನಾವು ಮುಂದೆ ಇರೋರು, ಇವ್ರಿಗೆ ನಾವು ಚೂರಿ ಹಾಕಕ್ಕಾಗಲ್ಲ. ಬೆನ್ನಿಂದ ಚೂರಿ ಹಾಕೋರು ಯಾರು? ಅವ್ರ ಹಿಂದೆ ಇರೋರೆ. ಈಗ ಯಾರು ಅನ್ನೋದು ಮುಖ್ಯಮಂತ್ರಿಗೆ ಅರ್ಥ ಆಗಿದೆ, ಇದೆಲ್ಲ ನೋಡಿದ್ಮೇಲೆ ಅರ್ಥ ಆಗಿದೆ. ಅದರಿಂದ ನನಗನ್ಸುತ್ತೆ ಅವರೇ ಬೇಸತ್ತು ರಾಜೀನಾಮೆಯನ್ನು ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಅಷ್ಟೊಂದು ಕಾನ್ಫಿಡೆಂಟ್ ಆಗಿದಾರಲ್ಲ ಸರ್, ಅವ್ರು ನೋಡಿದ್ರೆ ಏನ್ ಅನ್ಸುತ್ತೆ ಸರ್? ಯಾರು? ಡಿ ಕೆ ಏನ್ ಕಾನ್ಫಿಡೆನ್ಸ್ ಇದೆ? ಬಹಳ ಆತ್ಮವಿಶ್ವಾಸದಲ್ಲಿದ್ದಾರೆ ಅವರು. ಒಂದ್ ರೀತಿ ಎಲ್ಲೊಂದ್ ಕಡೆ ನಾನು ಅಂದ್ರೆ ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡುವಂತದ್ದು ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ನಾನು ಬಂಡಿಯಾಗಿ ನಿಲ್ತೀನಿ ಅನ್ನೋ ಮಾತನ್ನ ಈಗಲೂ ಕೂಡ ಹೇಳಿದ್ದಾರೆ ಸರ್. ಕುಮಾರಸ್ವಾಮಿ ಅವರು ಹೇಳಿದಾರಲ್ಲ, ಬಂಡೆ ತಲೆ ಮೇಲೆ ಬಿದ್ದರೆ ಚಪ್ಪಡಿಯಾಗಿ ಹುಡ್ತೀರಾ ಹುಷಾರ್ ಅಂತ ಹೇಳಿದಾರಲ್ಲ. ನಮ್ಮಲ್ಲಿ ಮಾತಾಡೋದೊಂದು ಮಾಡೋದೊಂದು ಆಗಬಾರ್ದು. ಈಗ ಸಿಎಂ ರೇಸಲ್ಲಿ ಯಾರ್ಯಾರಿದ್ದಾರೆ ಅಂತ ಯಾರಪ್ಪ ನಾವೇನಾನು ಹೇಳಿದ್ರಾ? ಅವರೇ ಹೇಳಿಕೊಂಡಿದ್ದಾರಲ್ಲ, ನಾನೇ ರೇಸಲ್ಲಿ ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಭಾಷಣ ಮಾಡಿದಾರಲ್ಲ. ಹೋಗಿ ಯಾಕೆ ಮಾಡಿದ್ರು ಪೆನ್ನು ಪೇಪರ್ ಕೊಡಿ ಅಂತ? ಇವಾಗ ಏನು ಇಲ್ಲೋ ಅವ್ರ ಹತ್ರ ಪೆನ್ನು ಪೇಪರು? ಯಾಕೆ ಮಾಡಿದ್ರು? ದೇಶಪಾಂಡೆ ಯಾಕೆ ಮಾಡಿದ್ರು? ಪರಮೇಶ್ವರ್ ಯಾಕೆ ಮಾಡಿದ್ರು? ಎಂ ಬಿ ಪಾಟೀಲ್ ಯಾಕೆ ಮಾಡಿದ್ರು? ಸತೀಶ್ ಜಾರಕಿಹೊಳಿ ಅಂತೂ ಅವಾಗ ಕ್ಯಾಂಪೇನೇ ಶುರು ಮಾಡ್ಬಿಟ್ಟವ್ರೆ. ಅಂದ್ರೆ ಇಳಿಸಕ್ಕೆ ಅವ್ರ ಪಾರ್ಟಿಯವರೇ ಕೆಡ್ಡ ತೋಡ್ತಾವ್ರೆ. ಆನೆ ಕೆಡ್ಡ ತೋಡಲ್ಲ, ಹಂಗೆ ತೋಡ್ತಾವ್ರೆ. ಅದರಿಂದ ಬಿಜೆಪಿ ತನ್ನ ಹೋರಾಟವನ್ನ ನಾವು ಮಾಡೇ ಮಾಡ್ತೀರಿ. ಆದ್ರೆ ಸ್ವಜನದಲ್ಲಿ ಅವ್ರ ಪಾರ್ಟಿಯವರೇ ಇವ್ರನ್ನ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ದಾಖಲೆಗಳು ಎಲ್ಲರೂ ಕೂಡ ಹೆಂಗ್ ಸಿಗಕ್ ಸಾಧ್ಯ? ಅವೆಲ್ಲ ವಿರೋಧ ಪಕ್ಷಗಳ ಕೈಗೆ RTI ಕಾರ್ಯಕರ್ತರಿಗೆ ಹೆಂಗ್ ಸಿಕ್ತು? ಯಾರೋ ಮಾಡಿರ್ತಾರ ಅವ್ರ ಪಾರ್ಟಿಯವರು. ಅದನ್ನ ಅರ್ಥ ಮಾಡ್ಕೊಂಡ್ಲಿ ಸಿದ್ದರಾಮಯ್ಯನವರು. ನೈತಿಕತೆ ಹೊತ್ತು ರಾಜೀನಾಮೆ ಕೊಡಬೇಕು. ಇದಿಷ್ಟು ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆಗೆ ಕೃಷ್ಣ, ಜಿವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.